ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ಭಾನುವಾರವಲ್ಲವೋ, ಅದಕ್ಕೆ ಮಲಗಿದ್ದೀರಾ? ಅಯ್ಯೋ, ಭಾನುವಾರದಂದು ವಿಶ್ರಾಂತಿ ದಿನ ಅಂದುಕೊಂಡು ನಿದ್ದೆ ಮಾಡುವುದಕ್ಕಾಗಿ ದೇವರು ಕೊಟ್ಟಿಲ್ಲ. ದೇವರಲ್ಲಿ ವಿಶ್ರಮಿಸುವುದಕ್ಕಾಗಿ, ಆತನ ನೆರಳಲ್ಲಿ ಆನಂದಿಸುವುದಕ್ಕಾಗಿ ದೇವರು ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ದೇವರ ಸನ್ನಿಧಿಗೆ ಹೋಗೋಣ. ದೇವರ ಸನ್ನಿಧಿಯಲ್ಲಿ ಆನಂದವಾಗಿ ಕಾಲ ಕಳೆಯೋಣ. ಲೋಕವನ್ನು ಬಿಟ್ಟು, ಲೋಕ ಸಮಸ್ಯೆಗಳನ್ನು ಬಿಟ್ಟು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧಾತ್ಮ ದೇವರ ಆನಂದದಲ್ಲಿ ಈ ದಿನವೆಲ್ಲ ನಾವು ಕಳೆಯುವವರಾಗಿರೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪುನರುತ್ಥಾನದ ದಿನವನ್ನು ಒಂದು ವಿಶೇಷ ದಿನವನ್ನಾಗಿ ಭಾವಿಸಿ ನಿಮ್ಮ ಆಲಯಕ್ಕೆ ಸೇರಿ ಬಂದು ನಿಮ್ಮನ್ನು ಆರಾಧಿಸುವುದಕ್ಕಾಗಿಯೂ ನಿಮ್ಮನ್ನು ಸ್ತುತಿಸುವುದಕ್ಕೂ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರತಿ ಭಾನುವಾರ ಸಭೆಗೆ ಹೋಗಬೇಕೆನ್ನುವಂಥದ್ದು ಒಂದು ನಿಯಮವಾಗಿ ಮಾಡಿಕೊಳ್ಳಬೇಕು. ಇಟ್ಸ್ ನಾಟ್ ಆನ್ ಆಪ್ಷನ್. ಆದರೆ ಹೋಗ್ತೇನೆ, ಸಾಧ್ಯವಾದರೆ ಹೋಗ್ತೇನೆ, ಇಲ್ಲವಾದರೆ ಇಲ್ಲ. ಡ್ಯೂಟಿ ಇಲ್ಲದಿದ್ದರೆ ಹೋಗ್ತೇನೆ, ಅನುಕೂಲವಾಗಿದ್ದರೆ ಹೋಗ್ತೇನೆ ಎಂಬ ಯೋಚನೆ ತೆಗೆದುಹಾಕಬೇಕು. ಯಾವುದು ಏನೇ ಆಗಿದ್ರೂ ಸಹ ಯೇಸುವಿನ ಸನ್ನಿಧಿಯಲ್ಲಿ ಭಾನುವಾರ ನಾನಿರಬೇಕು ಎಂಬುದಾಗಿ ನೀವು ಒಂದು ನಿರ್ಣಯ ತೆಗೆದುಕೊಳ್ಳ್ರಿ. ಕರ್ತನ ದಿನ ಪ್ರತಿಷ್ಠಿತ ದಿನವೆಂದು ನೀವು ನಿರ್ಣಯಿಸಿಕೊಳ್ಳುವುದಾದರೆ, ಅದು ಮನೋಹರ ದಿನವಾದದೆಂದು ದೇವರೊಂದಿಗೆ ಆ ದಿನವಿಡೀ ನೀವು ಕಳೆಯುವುದಾದರೆ, ದೇವರನ್ನು ಘನಪಡಿಸುವುದಕ್ಕಾಗಿ ಎಷ್ಟೇ ಕೆಲಸ ಇದ್ದರೂ ಕೂಡ ಪಕ್ಕಕ್ಕಿಟ್ಟು ದೇವರ ಸನ್ನಿಧಿಗೆ ಹೋಗುವುದಾದರೆ, ಕರ್ತನೇ ಹೇಳಿದ್ದಾರೆ, ನಿಮ್ಮನ್ನು ದೇಶದ ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸುವೆನೆಂದು, ಹಾಗೆ ನಿಲ್ಲಿಸಿ ಆಶೀರ್ವದಿಸುತ್ತೇನೆ ಎಂದು, ನೀವು ಮಾಡುವುದೆಲ್ಲ ಸಫಲಗೊಳಿಸುತ್ತೇನೆ ಎಂದು ಹೇಳಿದ್ದಾರೆ. ನಮ್ಗ್ಯಾರು ಹೇಳುವ ಅಗತ್ಯವಿಲ್ಲ. ಸಭೆಗೆ ಹೋಗ್ರಿ, ಹೋಗಿದ್ದೀರಾ, ಈಗ ಹೊರಡಿರಿ ಎಂದು ಹೇಳುವ ಅಗತ್ಯವಿಲ್ಲ. ಆ ಮಾತು ನಮ್ಮ ಮನಸ್ಸೊಳಗೆ ತೂರಿಕೊಂಡು ಹೋಗಬೇಕು. ಈ ದಿನ ಭಾನುವಾರವೋ, ಈ ದಿನ ನನಗೊಂದು ಹಬ್ಬದ ದಿನವಾಗಿದೆ. 6 ದಿನ ಉದ್ಯೋಗಕ್ಕಾಗಿ ಲೋಕದಲ್ಲಿ ಕೆಲಸ ಮಾಡಿದ್ದೇನೆ. ಈ ದಿನ ದೇವರ ಸನ್ನಿಧಿಗೆ ಹೋಗೋಣ, ದೇವರ ಮಕ್ಕಳಿಗೆ ಭೇಟಿಯಾಗೋಣ, ದೇವರ ಸನ್ನಿಧಿಯಲ್ಲಿ ಸಂತೈಸಲ್ಪಡೋಣ, ಆತನ ಸನ್ನಿಧಿಯಲ್ಲಿ ಆನಂದಿಸೋಣ ಎಂಬ ಆಸೆ ನಮ್ಮಲ್ಲುಂಟಾಗಬೇಕು. ನಾವು ಯೇಸು ಕ್ರಿಸ್ತನನ್ನು ನೋಡುವುದಾದರೆ ಎಲ್ಲಾ ವಿಷಯಗಳಲ್ಲಿ ಆತನು ಮಾದರಿಯಾಗಿದ್ದಾನೆ. ಯೇಸು ಆಲಯಕ್ಕೆ ಹೋಗಿದ್ದಾರಾ ಎಂದು ಕೇಳುವುದಾದರೆ, ಆತನು ವಾಡಿಕೆಯ ಪ್ರಕಾರ, ಇಲ್ಲವೇ ಕ್ರಮ ಪದ್ಧತಿಯ ಪ್ರಕಾರ, ಆತನು 12 ವರ್ಷದ ಬಾಲಕನಾಗಿದ್ದಾಗ ತಂದೆ ತಾಯಿಗಳೊಂದಿಗೆ ಆಲಯಕ್ಕೆ ಹೋಗುತ್ತಾರೆ. ಆನಂತರ ಪ್ರತಿ ಸಾರಿ ಆತನು ಸಭಾಮಂದಿರದಲ್ಲಿ ವಾಡಿಕೆಯ ಪ್ರಕಾರ ಹೋಗುತ್ತಾರೆ. ನಜರೇತಿನಲ್ಲಿ ತಿರುಗಾಡಿದ್ರಲ್ಲವೇ? ನಜರೇತಿನಲ್ಲಿ ಯೇಸು ತಿರುಗಾಡಿದ್ರು. ಯೇಸುವಿಗೆ 30 ವರ್ಷ ವಯಸ್ಸು ಬಂದಾಗ ಅಲ್ಲಿಯವರೆಗೂ ನಜರೇತಿನಲ್ಲಿ ಬೆಳೆದಿರುವಂತಹ ಯೇಸು ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ ಯೋರ್ದಾನ್ ಹೊಳೆಯಲ್ಲಿ. ಆನಂತರ 40 ಹಗಲಿರುಳು ಉಪವಾಸವಿದ್ದು ಶೋಧಿಸಲ್ಪಟ್ಟು ಜಯ ಹೊಂದಿ ಶೋಧನೆಗಳೆಲ್ಲ ಜಯಿಸಿದವರಾಗಿ ಆತನು ಸೈತಾನನನ್ನು ಸೋಲಿಸಿ ಮೊದಲು ಗಲಿಲಾಯ ಸೀಮೆಗೆ ಹೋಗುತ್ತಾರೆ. ಅಲ್ಲಿ ಶಿಷ್ಯರನ್ನು ಆರಿಸಿಕೊಳ್ಳುತ್ತಾರೆ. ಅಲ್ಲಿಂದ ಆತನು ಕೇವಲ ಕಾಲು ನಡಿಗೆಯಾಗಿ ಏನ್ ಮಾಡಿದ್ರು ನೋಡಿ. ಲೂಕನ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲಾಯಕ್ಕೆ ಹೋದನು. ಆತನ ಸುದ್ದಿಯು ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಹಬ್ಬಿಕೊಂಡಿತು. ಆತನು ಅವರ ಸಭಾಮಂದಿರಗಳಲ್ಲಿ ಬೋಧಿಸುತ್ತಾ ಬಂದನು. ಎಲ್ಲರೂ ಆತನನ್ನು ಹೊಗಳಿದರು. ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ತಿರುಗಿ ಬಂದು ತನ್ನ ವಾಡಿಕೆಯ ಪ್ರಕಾರ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ವಾಡಿಕೆಯ ಪ್ರಕಾರ ಅಂದರೆ ಅಭ್ಯಾಸ ಎಂಬುದಾಗಿ ಅರ್ಥವಲ್ಲ, ಕ್ರಮ. ಆ ಪದ್ಧತಿಯ ಪ್ರಕಾರ ಆತನು ಯಾವಾಗಲೂ ಹೋಗ್ತಿದ್ದನು ಎಂದರ್ಥ. ಕೇವಲ ಹಬ್ಬ ಬಂದಾಗಲ್ಲ, ಕೆಲವೊಂದು ಸಾರಿ ಅಲ್ಲ. ಆ ನಜರೇತಿನಲ್ಲಿ, ಆ ಸಭಾಮಂದಿರದಲ್ಲಿ ಆತನು 12 ವರ್ಷದ ಹುಡುಗನಾಗಿ ತಂದೆ ತಾಯಿಗಳಿಗೆ ವಿಧೇಯನಾಗಿ ತಂದೆ ತಾಯಿಗಳೊಂದಿಗಿದ್ದು ನಜರೇತಿನಲ್ಲಿರುವ ಆ ಕಾಲವೆಲ್ಲ ಆತನು ಸಭಾಮಂದಿರದೊಳಗೆ ಹೋಗುತ್ತಾನೆ. ಅಲ್ಲಿ ಆಧ್ಯಾತ್ಮಿಕವಾಗಿ ಧರ್ಮಶಾಸ್ತ್ರವನ್ನು ಪಠಿಸುತ್ತಾನೆ, ಲಾಲಿಸುತ್ತಾರೆ, ಧ್ಯಾನಿಸುತ್ತಾ ಇರುವುದನ್ನು ನೋಡುತ್ತೇವೆ. ಈಗ 30 ವರ್ಷಗಳ ನಂತರ ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ. ಆತನು ಯಥಾಪ್ರಕಾರ ಮತ್ತೆ ಚಿಕ್ಕಂದಿನಿಂದ ಬೆಳೆದ ಸಭಾಮಂದಿರದೊಳಗೆ ಹೋಗುತ್ತಾರೆ.
ಹೌದು, ಅಷ್ಟಕ್ಕೂ ಚಿಕ್ಕಂದಿನಲ್ಲಿ ನೀವು ಸಂಡೇ ಸ್ಕೂಲ್ಗೆ ಹೋದ ಸಭೆ ನಿಮಗೆ ನೆನಪಿದೆಯಾ? ನಿಮಗೆ ಚಿಕ್ಕಂದಿನಲ್ಲಿ ಸಂಡೇ ಸ್ಕೂಲ್ ಟೀಚರ್ ಕಲಿಸಿರುವಂತಹ ವಾಕ್ಯಗಳು, ಹಾಡುಗಳು ನೆನಪಿವೆಯಾ? ನಿಜವೇ, ನೀವು ಚಿಕ್ಕ ವಯಸ್ಸಿನಲ್ಲಿ ಕಲಿತುಕೊಂಡಿರುವಂತಹ ಆ ಮಾತುಗಳು, ಹಾಡುಗಳು ನಿಮ್ಮನ್ನು ಇಂಥವರನ್ನಾಗಿ ಮಾಡಿವೆ. ನೀವು ಹುಟ್ಟಿ ಬೆಳೆದು ಬಂದಿರುವಂತಹ ಆ ಚಿಕ್ಕ ಗ್ರಾಮದಲ್ಲಿರುವ ಆ ಸಭೆಯನ್ನು ಒಂದು ಸಾರಿ ಭೇಟಿ ಮಾಡಿ ಬನ್ನಿ. ದೇವರು ನಿಮಗೆ ಎಷ್ಟು ಮೇಲುಗಳನ್ನು ಮಾಡಿದ್ದಾರೆ. ಈ ಸ್ಥಳದಿಂದ ನಾನು ಹೋಗಿ ಎಂತಹ ಉನ್ನತ ಸ್ಥಿತಿಗೆ ಬೆಳೆದೆ. ಈಗ ಅಮೆರಿಕದಲ್ಲಿದ್ದೇನೆ, ಯುಕೆದಲ್ಲಿದ್ದೇನೆ, ನಾನು ಡೆಲ್ಲಿಯಲ್ಲಿದ್ದೇನೆ, ಮುಂಬೈನಲ್ಲಿದ್ದೇನೆ, ಚೆನ್ನೈನಲ್ಲಿದ್ದೇನೆ, ಬ್ಯಾಂಗ್ಳೂರಿನಲ್ಲಿದ್ದೇನೆ ಎಂದು ಹೇಳ್ತಾರಲ್ಲವೇ? ಇಲ್ಲಿ ಬೆಳೆದಿರುವ ನನಗೆ ದೇವರು ನನ್ನನ್ನು IAS ಆಫೀಸರ್ ಆಗಿ ಮಾಡಿದ್ದಾರೆ, ಉನ್ನತ ಸ್ಥಾನ ಒದಗಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಿಮ್ಮ ಜೀವಿತದ ಕುರಿತು ನಿಮ್ಮ ಊರಿನಲ್ಲಿ, ನಿಮ್ಮ ಸಭೆಯಲ್ಲಿ ಸಾಕ್ಷಿ ಕೊಡಿರಿ. ನಿಮ್ಮ ದೇವರು ಎಷ್ಟು ದೊಡ್ಡ ದೇವರೆಂದು ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ನೀವು ಎಲ್ಲಿಂದ ಬಂದಿದ್ದೀರಿ ಎಂಬುದಾಗಿ ನೆನಪಿಟ್ಕೊಳ್ಳುವವರಾಗಿರ್ತೀರಿ. ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಯೇಸು ತನ್ನನ್ನು ತಾನು ತಗ್ಗಿಸಿಕೊಳ್ಳುವುದನ್ನು ನೋಡ್ತೇವೆ. ಆಗಲೇ ಆತನು ಪ್ರಸಿದ್ಧಿ ಹೊಂದುತ್ತಾನೆ. ಎಲ್ಲರೂ ಆತನಿಗೆ ಇನ್ವೈಟ್ ಮಾಡ್ತಿದ್ದಾರೆ. ಆದರೆ ಯಾರು ಕರೆಯದಿದ್ರೂ ಕೂಡ ನನ್ನ ಊರಲ್ಲಿರುವ ನಮ್ಮ ಸಭಾಮಂದಿರಕ್ಕೆ, ನನ್ನ ದೇವರ ಸಭಾಮಂದಿರಕ್ಕೆ ಹೋಗ್ತೇನೆ ಅಂದುಕೊಳ್ತಾರೆ. ಯಾಕೆಂದರೆ ಆ ಕಾಲದಲ್ಲಿ ಸಭಾಮಂದಿರವೇ ಇರ್ತಾಯಿತ್ತು. ಯೇಸುಕ್ರಿಸ್ತನ ಶಿಲುಬೆ, ಮರಣ, ಪುನರುತ್ಥಾನದ ನಂತರ ಈಗ ದೇವರ ಆಲಯಗಳು ಎಲ್ಲ ಸ್ಥಳಗಳಲ್ಲಿವೆ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಮಾತ್ರ ದೇವರ ಆಲಯ ಇರ್ತಾಯಿತ್ತು. ಬೇರೆ ಸಮಯದಲ್ಲಿ ಆಯಾ ಸ್ಥಳಗಳಲ್ಲಿರುವ ಸಭಾಮಂದಿರಗಳಲ್ಲಿ ಯಹೂದ್ಯರು ಕೂಡಿ ಬರ್ತಾಯಿದ್ರು. ಯೇಸುಕ್ರಿಸ್ತನ ಕುರಿತು 16ನೇ ವಚನ ಏನು ಹೇಳ್ತದೆ ನೋಡಿ. ತಾನು ಬೆಳೆದಿರುವ ನಜರೇತಿಗೆ ಬಂದನು, ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕೆ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿದನು. ಸಭಾಮಂದಿರದೊಳಗೆ ಹೋಗಿ ಯೆಶಾಯ ಗ್ರಂಥ ಒಂದು ಸುರುಳಿಯ ರೂಪದಲ್ಲಿ ಆ ಕಾಲದಲ್ಲಿ ಇರ್ತಿತ್ತು, ಆತನಿಗೆ ಕೊಟ್ರಂತೆ ಓದುವುದಕ್ಕಾಗಿ. ಸಭೆಗೆ ಹೋದಾಗ ನೀವು ಬೈಬಲ್ ಓದುತ್ತಾ ಇದ್ದೀರಾ? ನೀವು ಬೈಬಲ್ ತೆರೆಯುತ್ತಾ ಇದ್ದೀರಾ? ಅಷ್ಟಕ್ಕೂ ನೀವು ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ಈ ದಿನ ಸೆಲ್ಫೋನ್ ಕೈಯಲ್ಲಿ ಹಿಡ್ಕೊಂಡು ಸಭೆಗೆ ಹೋಗುತ್ತಾ? ಬೈಬಲ್ ಎಲ್ಲಿ ಅನ್ನುವಾಗ ಸನ್ನೆ ಮಾಡ್ತಾರೆ. ನಿಮ್ಮ ಸೆಲ್ಫೋನ್ನಲ್ಲಿ ಈ ದಿನ ಬೈಬಲ್ಸ್ಗಳಿವೆ. ಟೆಕ್ಸ್ಟ್ ಆಗಲಿ, ಆಡಿಯೋ ಬೈಬಲ್ ಆ್ಯಪ್ಸ್ ಆಗಲಿ ಇಟ್ಕೊಳ್ಬೋದು ಡಿಜಿಟಲ್ ಬೈಬಲ್ ಆಗಿ. ಬಟ್ ನಿಮ್ಮ ಸೆಲ್ಫೋನು ಪರಿಶುದ್ಧ ಸತ್ಯವೇದದ ಹಾಗೆ ಪರಿಶುದ್ಧವಾಗಿದೆಯಾ? ಅದರಲ್ಲೇ ಎಲ್ಲವೂ ಇವೆ ಅಲ್ಲವೇ? ಎಲ್ಲದರ ಮಧ್ಯದಲ್ಲಿ ದೇವರ ವಾಕ್ಯ ಇಟ್ಟು ನೀವು ಏನನ್ನು ಆರಿಸಿಕೊಳ್ತಾ ಇದ್ದೀರಿ? ನೀವೊಂದು ವೇಳೆ ಡಿಜಿಟಲ್ ಬೈಬಲೇ ಬೇಕೆನ್ನುವುದಾದರೆ ಅದಕ್ಕೋಸ್ಕರವೇ ಪ್ರತ್ಯೇಕವಾದ ಸೆಲ್ಫೋನ್ ಇಟ್ಕೊಂಡು, ಇಲ್ಲವೇ ಒಂದು ಐಪ್ಯಾಡ್ ಇಟ್ಕೊಂಡು ಅದರಲ್ಲೇ ಬೈಬಲ್ ಓದುತ್ತಾ ನೀವು ಅದನ್ನು ಪ್ರತ್ಯೇಕವಾಗಿ ಓದಿ ಧ್ಯಾನಿಸಿರಿ. ಪ್ರತಿಯೊಬ್ಬರ ಕೈಯಲ್ಲಿ ಬೈಬಲ್ ಇರಬೇಕು ಎಂಬುದಾಗಿ ಕಲಿಸಿಕೊಟ್ಟಿದ್ದಾರೆ ದೈವಸೇವಕರಾದ ಭಕ್ತ್ ಸಿಂಗ್ ಅವರು. ಬೈಬಲ್ ನಮ್ಮ ಕೈಯಲ್ಲಿಲ್ಲದಿದ್ದರೆ ಪಾಪವು ನಮಗೆ ತನ್ನ ಕಡೆ ಸೆಳೆಕೊಳ್ಳುತ್ತೆ ಎಂದು ಕಲಿಸಿದ್ದಾರೆ DL ಮೂಡಿ ಅವರು. ಬೈಬಲ್ ನಮ್ಮ ಕೈಯಲ್ಲಿರುವುದಾದರೆ ನಾವು ಪಾಪದಿಂದ ದೂರ ಇರುತ್ತೇವೆ ಎಂಬುದಾಗಿ ಕೂಡ ಹೇಳಿದ್ದಾರೆ. ಹೌದು, ಪಾಪ ಮಾಡುವವನು ಧೈರ್ಯದಿಂದ ಬೈಬಲ್ ಹಿಡ್ಕೊಂಡು ನಡೀಲಿಕ್ಕಾಗೋದಿಲ್ಲ. ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ಇಷ್ಟ ಬಂದಂತೆ ಬದುಕಲಾರನು. ಈ ಪರಿಶುದ್ಧ ಸತ್ಯವೇದ ನಮ್ಮನ್ನು ಎಚ್ಚರಿಸುತ್ತದೆ. ಪ್ರತಿ ಭಾನುವಾರ ನಿಮ್ಮ ಬೈಬಲನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗಿರಿ. ನೋಡ್ಲಿ ಬಿಡಿರಿ ಸುತ್ತಮುತ್ತಲಿರುವವರು ನೀವು ಕ್ರೈಸ್ತರಾಗಿದ್ದೀರಿ ಎಂದು. ನೀವು ಹೇಳದಿದ್ದರೂ ತಿಳ್ಕೊಳ್ಳಿ ಬಿಡಿ. ನಿಮ್ಮ ಕೈಯಲ್ಲಿರುವ ಬೈಬಲ್ ನಿಮ್ಮ ಭಕ್ತಿ ತೋರಿಸುವ ಹಾಗೆ ಬೈಬಲ್ ಮಾತ್ರವೇ ಹಿಡಿದುಕೊಳ್ಳುವುದಲ್ಲ, ಬೈಬಲಿನ ಪ್ರಕಾರ ವಾಕ್ಯಾನುಸಾರವಾಗಿಯೂ ಜೀವಿಸಿರಿ. ಯೇಸುಕ್ರಿಸ್ತನು ವಾಡಿಕೆಯ ಪ್ರಕಾರ ಆಲಯದೊಳಗೆ ಹೋದ್ರೆ ಅಲ್ಲಿ ಆತನ ಕೈಗೆ ಯೆಶಾಯನ ಗ್ರಂಥ ಕೊಡಲಾಯಿತು. ಆಗಲೇ ಪೂರ್ತಿ ಬೈಬಲ್ ಸಿದ್ಧವಾಗಿರಲಿಲ್ಲ. ಪ್ರತಿಯೊಬ್ಬರು ಬೈಬಲನ್ನು ಹೊಂದಿಕೊಳ್ಳುವ ಅವಕಾಶವಿರಲಿಲ್ಲ. ಆದರೆ ಈ ಕಾಲದಲ್ಲಿ ಪ್ರತಿಯೊಬ್ಬರು ಬೈಬಲ್ ಕೊಂಡುಕೊಳ್ಳಬಹುದು. ಸಾಧಾರಣವಾದ ದರಕ್ಕೆ ಎಲ್ಲರಿಗೂ ಲಭ್ಯವಾಗಿರಬೇಕೆಂದು ಯೋಚಿಸಿ ಬೈಬಲ್ ಸೊಸೈಟಿಯವರು ತೀರ್ಮಾನಿಸಿಕೊಂಡು ಅನೇಕ ಭಾಷೆಗಳಲ್ಲಿ ಎಲ್ಲಾ ಭಾಷೆಗಳನ್ನಾಡುವ ಜನರಿಗೆ ಎಲ್ಲರಿಗೂ ಒದಗಿಸಿಕೊಡಬೇಕೆಂದು ದೇವರ ಪ್ರಣಾಳಿಕೆಯ ಪ್ರಕಾರ ಏರ್ಪಡಿಸಿಟ್ಟಿದ್ದಾರೆ. ನೀವು ಕೂಡ ಒಂದು ಬೈಬಲ್ ಕೊಂಡುಕೊಳ್ಳಿರಿ. ಒಂದು ಮಸಾಲೆ ದೋಸೆಗಿರುವಷ್ಟು ದರವೂ ಕೂಡ ಅದಕ್ಕಿಲ್ಲ. ಒಂದು ಸಾರಿ ನೀವು ಬೈಬಲ್ ಕೊಂಡುಕೊಳ್ಳುವುದಾದರೆ ನೀವು ಆ ಬೈಬಲನ್ನು ನಿಮ್ಮ ಜೀವಿತ ಕಾಲವೆಲ್ಲ ಧ್ಯಾನಿಸಬಹುದು. ಸರ್ವ ಸತ್ಯದೊಳಗೆ ವಾಕ್ಯ ನೀವು ಧ್ಯಾನಿಸುತ್ತಾ ಇರುವಾಗ ಆ ವಾಕ್ಯ ನಿಮ್ಮನ್ನು ಎಚ್ಚರಿಸುತ್ತದೆ, ನಿಮ್ಮನ್ನು ನಡೆಸುತ್ತದೆ, ಆಧರಿಸುತ್ತದೆ. ಬೈಬಲನ್ನು
ಓದಿರಿ. ಬೈಬಲ್ ಅಂದ್ರೆ ಇಷ್ಟಪಡಿರಿ. ಬೈಬಲ್ ನೋಡಿದ ಕೂಡಲೇ ತೆರೆಯಬೇಕು, ಓದಬೇಕು ಎಂಬ ಆಸೆ ಹುಟ್ಟಬೇಕು. ಯಾವುದಾದರೂ ಒಂದು ಒಳ್ಳೆ ಸುವಾಸನೆ, ಒಳ್ಳೆ ಘಮಘಮ ವಾಸನೆ ಬರುವ ಆಹಾರ ಪದಾರ್ಥ ನಮ್ಮ ಮುಂದೆ ಇರುವಾಗ ಬೇಗನೆ ತಿನ್ನಬೇಕೆಂಬ ಆಸೆ ಹುಟ್ಟಿದ ಹಾಗೆ ಬೈಬಲ್ ಕೈಯಲ್ಲಿ ಹಿಡ್ಕೊಂಡು ತಕ್ಷಣವೇ ದೇವರು ನನ್ನೊಂದಿಗೆ ಏನ್ ಮಾತಾಡ್ತಾರೆ, ಓದಬೇಕು, ಕೇಳಬೇಕು ಎಂಬ ಆಸೆ ನಮ್ಮಲ್ಲಿ ಉಂಟಾಗಬೇಕು. ಯೇಸುವಿನ ಕೈಗೆ ಯೆಶಾಯ ಗ್ರಂಥ ಕೊಟ್ಟಾಗ ಅದನ್ನು ಓಪನ್ ಮಾಡಿದಾಗ ಸಭಾಮಂದಿರದಲ್ಲಿ ಆ ಸುರುಳಿಯನ್ನು ಆತನು ಬಿಚ್ಚಿದ ಕೂಡಲೇ ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಕರೆಕ್ಟಾಗಿ ಯೇಸು ಆ ಸುರುಳಿಯನ್ನು ಓಪನ್ ಮಾಡಿದಾಗ ಆತನ ಕುರಿತಾದಂತಹ ಪ್ರವಾದನೆಯೇ ಆತನಿಗೆ ದೊರಕಿತು. ಹಾಲೆಲೂಯ. ಬೈಬಲ್ ನಿಮ್ಮ ವಿಷಯವಾಗಿಯೇ ನಿಮ್ಮೊಂದಿಗೆ ಮಾತಾಡ್ತದೆ. ದೈವ ಸೇವಕರು ಬೈಬಲಲ್ಲಿರುವ ಸತ್ಯ ವಿವರಿಸಿದರೂ ಕೂಡ ಬೈಬಲ್ನಲ್ಲಿರುವ ವಚನವನ್ನು ದೇವರು ನಿಮಗೋಸ್ಕರವೇ ಏರ್ಪಡಿಸಿಟ್ಟಿದ್ದಾರೆ. ನಿಮ್ಮ ವಿಷಯದಲ್ಲಿ ಅದು ನೆರವೇರಬೇಕು ಎಂಬುದು ಆತನ ಪ್ರಣಾಳಿಕೆಯಾಗಿದೆ. ಯೇಸುಕ್ರಿಸ್ತನ ಕುರಿತು ಯೆಶಾಯನ ಪುಸ್ತಕದಲ್ಲಿ ಯಾವತ್ತೋ ಪ್ರವಾದಿಸಲ್ಪಟ್ಟಿತು. ಇದೇ ಮಾತಾಗಿದೆ. ಅದನ್ನೇ ಕರೆಕ್ಟಾಗಿ ಆ ಪ್ರವಾದನೆಯ ನೆರವೇರುವಿಕೆಯಾಗಿ ಕರ್ತನ ಆತ್ಮವು ನನ್ನ ಮೇಲದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದನ್ನು ಆ ಸುರುಳಿಯಲ್ಲಿ ಓದಿದನು. ದೇವರ ವಾಕ್ಯ ದೊರಕಿತು ನೋಡಿ. ದಾವೀದನು ಹೇಳ್ತಾನೆ, ದೇವರೇ ನಿಮ್ಮ ಮಾತು ನನಗೆ ದೊರಕಿದಾಗ ಸರ್ವ ಸಂಪತ್ತು ದೊರಕಿದ ಹಾಗಾಯಿತು ಅನ್ನುತ್ತಾನೆ. ದೇವರೇ ನಿಮ್ಮ ಮಾತು ನನ್ನ ಹೃದಯಕ್ಕೆ ದೊಡ್ಡ ಆದರಣೆ ಉಂಟು ಮಾಡಿತು ಅನ್ನುತ್ತಾನೆ. ಈ ಬೈಬಲ್ ತುಂಬ ವಾಗ್ದಾನಗಳಿವೆ ಪ್ರಿಯರೇ. ಈ ಬೈಬಲ್ ತುಂಬ ದೇವರು ನಿಮ್ಮೊಂದಿಗೆ ಮಾತಾಡಲಿಚ್ಛಯಿಸುವ ಮಾತುಗಳೇ ಇವೆ. ಇದು ಬರೀ ಪ್ರಿಂಟೆಡ್ ಬುಕ್ ಅಲ್ಲ, ಇದು ಸಾಧಾರಣವಾದ ಪುಸ್ತಕದಂತಿಲ್ಲ. ನೀವು ಬೈಬಲನ್ನು ತೆರೆಯುವಾಗೆಲ್ಲ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬಲ್ಲಿರಿ, ದೇವರ ಚಿತ್ತವನ್ನು ಅರಿತುಕೊಳ್ಳಬಲ್ಲಿರಿ. ದೇವರ ಆಲಯದೊಳಗೆ ಎಲ್ಲರೊಂದಿಗೆ ನೀವು ಹೋಗಿ ಬೈಬಲನ್ನು ತೆರೆದಾಗ ಎಲ್ಲರೂ ಒಂದೇ ಅಧ್ಯಾಯ ಓದುತ್ತಾ ಇರುವಾಗ ಪ್ರತಿಯೊಬ್ಬರೊಂದಿಗೂ ಪ್ರತ್ಯೇಕವಾಗಿ ದೇವರು ಮಾತಾಡ್ತಾರೆ. ಕೆಲವೊಂದು ಸಾರಿ ನಮ್ಮ ಸಭೆಯಲ್ಲಿ ಒಂದು ಅಧ್ಯಾಯ ಓದಿಸಿ ಈ ಅಧ್ಯಾಯದಲ್ಲಿ ಯಾವ ವಚನದಿಂದ ದೇವರು ಮಾತಾಡಿದ್ದಾರೆ ಎಂದು ಕೇಳಿದ್ರೆ ನಮ್ಮ ಸಭೆಯಲ್ಲಿರುವ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ವಚನ ಹೇಳ್ತಾರೆ. ಎಲ್ಲರೂ ಒಂದೇ ವಚನ ಹೇಳಲ್ಲ. ಒಬ್ರು ಒಂದು ಯಾರಿಗೆ ಯಾವುದು ಅವಶ್ಯಕವಾಗಿದೆಯೋ, ಯಾರ ಸ್ಥಿತಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ದೇವರು ಮಾತಾಡುವುದನ್ನು ನೋಡಿದಾಗ ಆಶ್ಚರ್ಯ ಉಂಟಾಗ್ತದೆ. ನಮ್ಮ ದೇವರ ಮಾತುಗಳು ಜೀವದ ಬುಗ್ಗೆಯಾಗಿವೆ, ಹೃದಯ ರಹಸ್ಯಗಳನ್ನು ಬಯಲ್ಪಡಿಸುವ ಸತ್ಯಗಳಾಗಿವೆ. ಆತನು ತನ್ನ ಚಿತ್ತ ಬಯಲುಪಡಿಸುವ ವೇದ ಗ್ರಂಥವಾಗಿದೆ. ಸತ್ಯವೇದ ಗ್ರಂಥ ಇದು. ಇದರ ಕುರಿತು ವಿಮರ್ಶಿಸುವವರಿದ್ದಾರೆ. ದೇವರು ಅವರನ್ನು ಕನಿಕರಿಸಲಿ, ಅವರನ್ನು ಕ್ಷಮಿಸಲಿ. ಯೆಹೋವನು ಎಷ್ಟು ಒಳ್ಳೆಯವನೆಂದು ರುಚಿ ನೋಡಿ ತಿಳಿದುಕೊಳ್ಳಿರಿ. ದೇವರ ವಾಕ್ಯ ಸತ್ಯ ಎಂಬುದಾಗಿ ಓದಿ, ಪಠಿಸಿ, ಧ್ಯಾನಿಸಿ, ಅನುಭವಿಸಿ, ಗುರುತಿಸಿರಿ. ಯಾವಾಗ ಯೇಸುವಿನ ಕೈಗೆ ಆ ವಾಕ್ಯ ಭಾಗ ಕೊಡಲಾಯಿತೋ ಅದೇ ತಂದೆಯ ಚಿತ್ತವಾಗಿದೆ ಎಂಬ ಸಂಗತಿ ಮತ್ತೊಂದು ಸಾರಿ ದೃಢಪಡಿಸಲಾಯಿತು. ಭಾನುವಾರದಂದು ದೇವರ ಆಲಯಕ್ಕೆ ಹೋಗಿರಿ. ಪ್ರತಿ ಭಾನುವಾರ ಈ ದಿನ ನನಗೆ ದೇವರಿಂದ ಯಾವ ಮಾತು ದೊರಕುತ್ತೆ ಎಂದು ಬಯಸಿ ಹೋಗಿರಿ. ಬೊಕ್ಕಸದ ಹಾಗೆ ದೇವರು ತನ್ನ ವಾಗ್ದಾನ ನನಗೆ ಕೊಡ್ತಾರೆ, ಒಂದು ಎಚ್ಚರಿಕೆ ನನಗೆ ಕೊಡುತ್ತಾರೆ, ಒಂದು ನಿರ್ಣಯ ತೆಗೆದುಕೊಳ್ಳುವಂತೆ ಮಾರ್ಗದರ್ಶನ ಒದಗಿಸ್ತಾರೆ ಎಂಬ ಬಯಕೆಯಿಂದ ದೇವರ ಆಲಯಕ್ಕೆ ಹೋಗಬೇಕು. ಪರವಾಗಿಲ್ಲ ಪಾಸ್ಟರ್ ಅವರು ಯಾವುದೇ ಅಧ್ಯಾಯ ತೆರೆದು ಯಾವುದೇ ವಚನ ಹೇಳಿದ್ರು, ನಿಮ್ಮೊಂದಿಗೆ ಪರಿಶುದ್ಧಾತ್ಮ ದೇವರು ಮಾತಾಡ್ತಾರೆ. ದೇವರು ನಿಮ್ಮೊಂದಿಗೆ ಮುಖಾಮುಖಿಯಾಗಿ ಮಾತಾಡ್ತಾರೆ. ನಂಬಿಕೆಯಿಂದ ಹೋಗಿ ದೇವರ ಆಲಯದಲ್ಲಿ ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ, ಲಾಲಿಸಿರಿ. ಅಕ್ಷರಶವಾಗಿ ಆ ವಾಗ್ದಾನಗಳು ಹಾಗೂ ಆ ವಿಷಯಗಳೆಲ್ಲವೂ ನಿಮ್ಮ ವಿಷಯದಲ್ಲಿ ನೆರವೇರ್ತವೆ. ದೇವರ ವಾಗ್ದಾನಗಳನ್ನೆಲ್ಲ ನಂಬಿರಿ. ಅಕ್ಷರಶಃ ಯೇಸು ಅದನ್ನೇ ಮಾಡ್ತಾರೆ. ಬಡವರಿಗೆ ಸುವಾರ್ತೆ ಸಾರುತ್ತಾರೆ, ಸೆರೆಯಲ್ಲಿದ್ದವರನ್ನು ಅಂದರೆ ಬಂಧನದಲ್ಲಿದ್ದವರನ್ನು ಬಿಡಿಸುತ್ತಾರೆ, ಕುರುಡರ ಕಣ್ಣುಗಳನ್ನು ತೆರೆಯುತ್ತಾರೆ, ಕುಗ್ಗಿ ಹೋದವರನ್ನು, ನರಳಾಡುವವರನ್ನು ಆಧರಿಸಿ ಕ್ಷಮಿಸುತ್ತಾರೆ. ಶುಭವರ್ಷದ ಕುರಿತು, ಕರ್ತನು ನೇಮಿಸಿದ ಕಾಲದ ಕುರಿತಾಗಿ ಪ್ರಕಟಿಸುತ್ತಾರೆ. ಈ ಪರಿಶುದ್ಧ ಲೇಖನ
ಪ್ರತಿಯೊಬ್ಬರ ಸಂಗಡ ಪ್ರತಿಯೊಂದು ಸಾರಿ ಮಾತಾಡುತ್ತಲೇ ಇರುತ್ತದೆ. ನನ್ನ ಮಾತು ಅಗ್ನಿಯ ಹಾಗಿಲ್ಲವೋ, ಬಂಡೆ ಒಡೆದು ಹಾಕುವ ಸುತ್ತಿಗೆಯ ಹಾಗಿಲ್ಲವೋ ಎಂಬ ಕರ್ತನ ಮಾತುಗಳು ನಮ್ಮ ಹೃದಯದಲ್ಲಿರುವ ಹೊಲಸನ್ನು ಸುಟ್ಟು ಹಾಕ್ತವೆ. ನಮ್ಮ ಮೊಂಡಾದ ಹೃದಯವನ್ನು ಸುತ್ತಿಗೆಯಿಂದ ಒಡೆದು ಹಾಕ್ತದೆ. ಆತನ ಮಾತು ಮಂಜಿನ ಹಾಗೆ ನಮ್ಮನ್ನು ಸಂತೈಸುತ್ತವೆ. ಆತನ ವಾಕ್ಯ ಶುದ್ಧ ಹಾಲಿನಂತೆ ನಮ್ಮನ್ನು ಪೋಷಿಸುತ್ತದೆ. ಆತನ ವಾಕ್ಯ ಸಿಹಿ ಜೇನುತುಪ್ಪದಂತೆ ನಮ್ಮನ್ನು ಆನಂದಗೊಳಿಸುತ್ತದೆ. ಆತನ ವಾಕ್ಯ ಸಿರಿ ಸಂಪತ್ತಿನ ಹಾಗೆ ನಮ್ಮನ್ನು ಸಂತೋಷಭರಿತರನ್ನಾಗಿ, ಯಾವ ಕೊರತೆಯಿಲ್ಲದವರನ್ನಾಗಿ ಮಾಡುತ್ತದೆ. ಸಭೆಗೆ ಹೋಗೋದು ಮನುಷ್ಯರನ್ನು ನೋಡುವುದಕ್ಕಾಗಿ ಅಲ್ಲ, ಪಾಸ್ಟರ್ ಪ್ರಸಂಗ ಕೇಳುವುದಕ್ಕಾಗಿ ಅಲ್ಲ. ಕರ್ತನಾದ ಯೇಸು ಆತನು ಆಲಯದೊಳಕ್ಕೆ ಹೋದಾಗ ಆತನಿಗೆ ದೊರಕಿರುವ ಆ ವಾಕ್ಯವು ಹೇಗೆ ಆತನ ವಿಷಯದಲ್ಲಿ ನೆರವೇರಿತೋ, ಹಾಗೆಯೇ ದೇವರ ವಾಕ್ಯ ಏನಾಗಿದೆ ನನ್ನ ವಿಷಯದಲ್ಲಿ, ಆತನ ಚಿತ್ತ ಏನಾಗಿದೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ, ಆತನ ವಾಕ್ಯದ ಸತ್ಯ ನಮ್ಮಲ್ಲಿ ನೆರವೇರುವುದಕ್ಕೆ ದೇವರ ಆಲಯಕ್ಕೆ ಹೋಗೋಣ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. ವಾಕ್ಯ ಕೇಳಿ ಗ್ರಹಿಸಿ ಅನುಸರಿಸುವವರಾಗಿ, ಅವಲಂಬಿಸಿದವರಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಆಲಯಕ್ಕೆ ಹೋಗುವಾಗ ನಿಮ್ಮ ಮಾತಿಗಾಗಿ ಕಾದುಕೊಂಡವರಾಗಿ, ನಿಮ್ಮ ವಾಗ್ದಾನಗಳನ್ನು ಹೊಂದಿಕೊಂಡು ಆಧರಿಸಲ್ಪಡುವವರಾಗಿ, ಆ ವಾಗ್ದಾನಗಳ ನೆರವೇರುವಿಕೆಗಾಗಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವರಾಗಿ, ನಿಮ್ಮ ಮನಸ್ಸಲ್ಲಿರುವ ಪ್ರಣಾಳಿಕೆ ನಮ್ಮ ವಿಷಯದಲ್ಲಿ ನೆರವೇರುವ ಹಾಗೆ ನಮ್ಮನ್ನು ಅರ್ಪಿಸಿಕೊಂಡು ನಿಮ್ಮನ್ನು ಆರಾಧಿಸುವವರನ್ನಾಗಿ ನಮಗೆ ಸಹಾಯ ಮಾಡಿರಿ. ನಾವು ತಾಯಿ ಗರ್ಭದಲ್ಲಿರುವಾಗಲೇ ಯಾವ ರೀತಿ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರೋ ಅದನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರಿ. ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸುವುದಕ್ಕೂ ಆರಾಧಿಸುವುದಕ್ಕೂ, ನಿಮ್ಮನ್ನು ಸ್ತುತಿಸುವುದಕ್ಕೂ, ನಿಮ್ಮ ದೊಡ್ಡ ಪ್ರಣಾಳಿಕೆಯನ್ನು ಅರಿತು ಅದೇ ರೀತಿಯಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಮತ್ತು ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ತಿಳಿಯಪಡಿಸುತ್ತಾ ಇರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ನಿಮ್ಮ ಸಭೆಗಳಿಗೆ ಹೋಗಿರಿ. ಆನ್ಲೈನ್ನಲ್ಲಿ ನೋಡಿ ಸಂತೋಷಪಡಬೇಡಿ. ದೇವರ ಆಲಯಕ್ಕೆ ಹೋಗಿ ಸಂಪೂರ್ಣ ದಿವ್ಯದಾನ ಹೊಂದಿಕೊಳ್ಳಿರಿ. ಕರ್ತನ ಮಹಾಕೃಪೆಯಿಂದ ಎಷ್ಟೋ ಪ್ರಯಾಸದಿಂದ ಮಾಡುವ ಈ ಸೇವೆಗೆ ದಯಮಾಡಿ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ಈ ಸೇವೆಗೆ ಸಹಕರಿಸಿ, ಈ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿರಿ. ಇದುವರೆಗೂ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಇಂದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಈ ದಿನ ಭಾನುವಾರ, ದಿನವಿಡೀ ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯ ಕೇಳಿ ಧ್ಯಾನಿಸುವುದರಲ್ಲಿ ಕಾಲ ಕಳೆಯಿರಿ. ಆ ವಾಕ್ಯ ನಿಮ್ಮನ್ನು ಎಷ್ಟೋ ಆಶೀರ್ವದಿಸುತ್ತೆ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರ ಸಂಗಡ ನೆಲೆಸಿರಲಿ.